ಕೆಲವರಿಗೆ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೋ ಗೊತ್ತಾಗೋದಿಲ್ಲ. ಬುದ್ಧಿ ಭ್ರಮಣೆ ಆಗೋ ರೀತಿಯಲ್ಲಿರುತ್ತೆ. ಕೆಲವರು ಇನ್ನೂ ಹೆಂಗಾಗಿ ಕಾಣಿಸ್ಕೊಳ್ತಾರೆ, ಕೆಲವರು ಇನ್ನೊಂದು ರೀತಿಯಲ್ಲಿ ಆಡ್ತಾರೆ, ಇಲ್ಲೊಂದು ರೀತಿಯಲ್ಲಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋ ಮಹಾಕುಂಭಮೇಳವನ್ನು ಮೃತ್ಯು ಕುಂಭಮೇಳ ಅಂತ ಟೀಕಿಸಿ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ವಿವಾದ ಸೃಷ್ಟಿ ಮಾಡಿದ್ದಾರೆ. ಬಂಗಾಳ ವಿಧಾನಸಭೆಯಲ್ಲಿ ಮಾತನಾಡಿದ ದೀದಿ, ಇದು ಮಹಾಕುಂಭವಲ್ವಂತೆ ಮೃತ್ಯು ಕುಂಭ ಅಂತ ಟೀಕಿಸಿದ್ದಾರೆ. ಕಾಲ್ತುಳಿತದಲ್ಲಿ ಮೃತಪಟ್ಟವಂತಹ ಶವಗಳನ್ನು ಮರಣೋತ್ತರ ಪರೀಕ್ಷೆ ಕೂಡ ನಡೆಸದೇನೆ ಹಾಗೇ ಕಳಿಸಿಕೊಟ್ಟಿದ್ದಾರೆ. ಮೃತರ ಕುಟುಂಬಗಳಿಗೆ ಪರಿಹಾರವನ್ನು ಕೊಟ್ಟಿಲ್ಲ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಕುಂಭಮೇಳದಲ್ಲಿ ಬಡವರಿಗೆ ಕನಿಷ್ಠ ಸವಲತ್ತು ಸಿಕ್ಕಿಲ್ಲ, ಬರೀ ವಿವಿಐಪಿಗಳಿಗೆ ಯೋಗಿ ಸರ್ಕಾರ ಸೌಕರ್ಯ ಒದಗಿಸಿದೆ ಅಂತ ಮಮತಾ ಬ್ಯಾನರ್ಜಿ ಆರೋಪ ಮಾಡಿದ್ದಾರೆ. ಆದರೆ ಮಮತಾ ಆರೋಪಗಳನ್ನು ಬಿಜೆಪಿ ತಳ್ಳಿ ಹಾಕಿದೆ. ಅತ್ತೆಯ ಮೇಲೆ ಸೊಸೆಗೆ ಅದು ಎಂತಹ ಸಿಟ್ಟು ಅಂತೀರಾ? ಎಲ್ಲರ ಮನೆಯಲ್ಲೂ ಇದ್ದಿದೆ. ಇಲ್ಲೊಂದು ಕಥೆ ಇದೆ ನೋಡಿ, ಏನಾಗಿದೆ. ಅತ್ತಿಯನ್ನ ಸಾಯಿಸಲು ಪ್ಲಾನ್ ಮಾಡಿದ ಸೊಸೆ ಡಾಕ್ಟರ್ಗೆ ಫೋನ್ ಮಾಡಿ ನನ್ನ ಅತ್ತಿಯನ್ನ ಸಾಯಿಸಲು ಮಾತ್ರೆ ಬರೆದುಕೊಡಿ ಅಂತ ಕೇಳಿದ್ದಾರಂತೆ. ಮಹಿಳೆ ಮಾತು ಕೇಳಿ ಶಾಕ್ ಆದ ಡಾಕ್ಟರ್ ಸಂಜಯ್ ನಗರ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್ ಮೂಲಕ ಡಾಕ್ಟರ್ ನಂಬರ್ ಪಡೆದಿದ್ದ ಮಹಿಳೆ ನಿನ್ನ ವಾಟ್ಸಪ್ನಲ್ಲಿ ಡಾಕ್ಟರ್ಗೆ ಮೆಸೇಜ್ ಮಾಡಿದ್ದಾರೆ. ನಿನ್ನೆ ಅತ್ತೆಗೆ ವಯಸ್ಸಾಗಿದೆ, ತುಂಬ ಹಿಂಸೆ ಕೊಡ್ತಾರೆ, ಹೇಗೆ ಸಾಯಿಸೋದು ಅಂತ ಏನಾದರೂ ಹೇಳ್ತೀರಾ? ಟ್ಯಾಬ್ಲೆಟ್ 1-2 ತಗೊಂಡ್ರೆ ಸಾಯ್ತಾರಲ್ಲ, ಅದನ್ನು ಹೇಳಿ ಅಂತ ಡಾಕ್ಟರ್ಗೇನೆ ವಾಟ್ಸಪ್ ಮಾಡಿಬಿಟ್ಟಿದಾರಂತೆ. ಬೆಚ್ಚಿದ ವೈದ್ಯ ಇದೀಗ ಪೊಲೀಸರಿಗೆ ಮಾಹಿತಿ ಕೊಟ್ಬಿಟ್ಟಿದ್ದಾರೆ. ನಿಮ್ಮ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ, ನೀವೆಲ್ಲರೂ ನನ್ನ ಪ್ರೀತಿಯಿಂದ ಡಾಕ್ಟರ್ ಅನ್ವಿನ್ಸತ ಕರೀತಾರೆ. ಒಂದು ಆಶ್ಚರ್ಯ ಮತ್ತು ಒಂದು ನೋವಿನ ಸಂಗತಿ ಹೇಳ್ಬೇಕು. ಏನಂದ್ರೆ, ಒಬ್ಳು ಹುಡುಗಿ ಮೆಸೇಜ್ ಮಾಡ್ತಾಳೆ, ಮೆಸೇಜ್ ಮಾಡಿಬಿಟ್ಟು ನಮ್ಮ ಅತ್ತೆನ ಸಾಯಿಸಬೇಕು, 70 ವರ್ಷ ಇದೆ, ಅದಕ್ಕೆ ಮಾತ್ರೆ ಬರೆದು ಕೊಡಿ ಅಂತಾರೆ. ಅದಕ್ಕೆ ನಾನು ಸಂಜಯ್ ನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಬರ್ತಾ ಇದ್ದೀನಿ. ನೀವು ನೋಡ್ಬೋದು, ಹೋಗ್ತಾ ಇದ್ದೀನಿ.